ವಿಕಾಸ ಕೇಂದ್ರದ ಅನ್ನಪೂರ್ಣೇಶ್ವರಿ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಒಂದು ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಆಗಮಿಸಿದ ಸರ್ವರಿಗೂ ಸಹ ಸ್ವಾಗತವನ್ನು ಕೋರಲಿದ್ದಾರೆ ಈ ವಲಯ ಸರ್ಕಾರದ ಶಿಲ್ಪ ಮೇಡಮ್ ಅವರು. ಕಾವೇರಿ ಕಣ್ಣಿನ ಹಾಸ್ಪಿಟಲ್ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಚಂದನ್ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವ್ರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಅಪೂರ್ವ ಹಾಸ್ಪಿಟಲ್ ನರ್ಸ್ಗಳು ಮತ್ತೆ ಸಿಬ್ಬಂದಿ ವರ್ಗದವರೆಲ್ಲ ಬಂದಿರೋದನ್ನ ಕೋರ್ತಾ ಇದ್ದೇವೆ. ಮಾತೃಶ್ರೀ ಅಮ್ಮನವರ ಉಪವಾಸಗಳನ್ನು ನಡೆಸ್ತಾ ಸ್ಥಳ ಸಾಹಿತ್ಯ ಬಂಡಿಹೊಳೆ ಕಾರ್ಯಕ್ಷೇತ್ರದಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಜನರಿಗೆ ಸುಮಾರು ಆರೋಗ್ಯ ಸಮಸ್ಯೆಗಳಿರುತ್ತೆ. ಎಲ್ಲರೂ ಕೂಡ ಹೋಗಿ ಹಾಸ್ಪಿಟಲ್ ತೋರ್ಸಕ್ಕಾಗಲ್ಲ ಅಂತೇಳಿ ನಮ್ಮ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ನಮ್ಮ ವೃದ್ಧರಾಗಿರ್ಬೋದು ಮತ್ತೆ ಗಂಡ್ಮಕ್ಳುಗಳು ಕೇರ್ಪೇಟೆಗೆ ಹೋಗಿ ಕಣ್ಣುಗಳನ್ನ ತೋರಿಸ್ಕೊಂಬರಕ್ಕಾಗೋದಿಲ್ಲ ಅಂತೇಳಿ ಹಾಸ್ಪಿಟಲ್ ಏನೋ ಹೋದಾಗ ಸರ್ಗಳು ತುಂಬಾ ಏನೋ ಅಭಿಜಿತ್ ಸರ್ ಅಂತ ಹೇಳಿದ್ರು ಮೇಡಮ್ ಅವರು ಇಲ್ಲ ಮೇಡಮ್ ಬರ್ತೀವಿ, ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳಿದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಅಭಿಜಿತ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅವ್ರು ಹೇಳ್ತಾರೆ ಅವಾಗಲೇ ಬರ್ಕೋದಿಲ್ಲ. ಒಂದೇ ನಿಮಿಷ ಒಂದೆರಡು ದಿನ ಟ್ಯಾಬ್ಲೆಟ್ಸ್ ಬರೆದಿರ್ತೀನಿ. ಎರಡು ದಿನ ಟ್ಯಾಬ್ಲೆಟ್ಸ್ ಬಂದಿರ್ತೀನಿ. ಅವು ಕಂಟಿನ್ಯೂ ಮಾಡಿ ಬಿಡಬೇಡಿ. ಬರೀ ಮೈಕೈ ನೋವಿಗೆ ಒಂದ್ಸಲ ಬಂದು ಚೆಕ್ ಮಾಡಿಸ್ಕೊಳ್ತೀನಿ. ಅವರೇ ಬಿಡ್ತೀರಿ ಅಂತ ಸರ್ ಇದಕ್ಕೆಲ್ಲ ಕಣ್ಣು ಲೋಷನ್ ಇದೆ. ಹೌದು ಈ ಕಡೆ ನಮಸ್ತೆ ಸರ್. ನಮಸ್ತೆ ನಮಸ್ತೆ. Okay.
ನಮ್ಮಲ್ಲಿ ನಮ್ಮ ಹಳ್ಳಿಯಲ್ಲಿರುವಂತಹ ಎಲ್ಲ ರೈತರಿಗೆ ಹೆಣ್ಣು ಮಕ್ಕಳಿಗೆ ಒಂದು ಆರೋಗ್ಯ ತಪಾಸಣೆ ಮಾಡಿಕೊಡ್ಬೇಕು. ಅವರಿಂದ ಡಾಕ್ಟರ್ಗಳಿಂದ ಅವರಿಗೆ ಏನು ಸಲಹೆಗಳನ್ನು ಕೊಡಿಸಬೇಕು ಆರೋಗ್ಯದ ಬಗ್ಗೆ ಅಂತ ದೃಷ್ಟಿಯಿಂದ ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನ ಈ ಗ್ರಾಮದ ಪ್ರಥಮ ಪ್ರಜೆಯಾಗಿರುವಂತಹ ಶ್ರೀಯುತ ದರ್ಶನ್ ಅವರು ವಹಿಸಿಕೊಂಡಿದ್ದಾರೆ. ನಮಗೆಲ್ಲ ಕಾರ್ಯಕ್ರಮಗಳಿಗೆ ಅದ್ಭುತವಾದಂತಹ ಸಹಕಾರ ನೀಡುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ದರ್ಶನ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾಡಿದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿ ಮತ್ತು ಈ ಕಾರ್ಯಕ್ರಮ ಎಲ್ಲ ಆಗ್ಬೇಕಾದ್ರೆ ನಮಗೆ ರೂಪುರೇಷೆಗಳನ್ನು ಕೊಡುವವರು, ನಮಗೆ ಮಾರ್ಗದರ್ಶನ ನೀಡುವವರು ಯಾರು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರು, ನಮ್ಮ ಮಾರ್ಗದರ್ಶಕರು. ನಮ್ಮೆಲ್ಲ ಯೋಜನೆ ಕಾರ್ಯಕ್ರಮಗಳನ್ನ ಚನ್ನರಾಯಪಟ್ಟಣ ಜಿಲ್ಲಾ ವ್ಯಾಪ್ತಿಯ ಸುಮಾರು 5 ತಾಲೂಕುಗಳಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ನೀಡ್ತಾ ಈ ಕಾರ್ಯಕ್ರಮಗಳನ್ನು ಇಂತಹ ದಿನಾಂಕದಂದು ಈ ರೀತಿ ಪೂರ್ವ ಸಿದ್ಧತೆ ಮಾಡಿಕೊಂಡು ಮಾಡಬೇಕು ಅಂತ ಹೇಳುವಂತ ಮಾಹಿತಿ ಮಾರ್ಗದರ್ಶನ ನೀಡಿ ನಮಗೆ ಈ ಕಾರ್ಯಕ್ರಮವನ್ನು ರೂಪುರೇಷೆ ಮಾಡಿಕೊಟ್ಟಂತ ನಮ್ಮ ಜಿಲ್ಲೆಯ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರಾದ ಶ್ರೀಯುತ ಯೋಗೀಶ್ ಸರ್ ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಮುಖಂಡರಾದಂತಹ ಶ್ರೀಯುತ ಜಗದೀಶ್ ಅವರು ಕೂಡ ಅಪೂರ್ವ ಹಾಸ್ಪಿಟಲ್ನ ಮುಖ್ಯ ವೈದ್ಯಾಧಿಕಾರಿ ಅವರಾದಂತಹ ಶ್ರೀಯುತ ಡಾಕ್ಟರ್ ಅವಿನಾಶ್ ಗೌಡ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ಹಾಗೂ ಹಾಗೆ ನಮ್ಮ ಕಾವೇರಿ ಹಾಸ್ಪಿಟಲ್ನ ನಮಗೆ ಯಾವಾಗಲೂ ಕೂಡ ಸಹಕಾರ ಕೊಡುವವರು ಮತ್ತು ನಮ್ಮ ಆತ್ಮೀಯರಾದಂತಹ ಶ್ರೀಯುತ ಬಾಬು ಸರ್ ಅವರು ಕೂಡ ಕಾವೇರಿ ಹಾಸ್ಪಿಟಲ್ನ ಬಾಬು ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೂ ಹಾಸ್ಪಿಟಲ್ನ ಡಾಕ್ಟರ್ ಕಾರ್ತಿಕ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಚಂದನ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಕಾವೇರಿ ಐ ಹಾಸ್ಪಿಟಲ್ ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ರಾಜೇಶ್ ಅವರು ಕೂಡ ನಮ್ಮ ಶಿಕ್ಷಕರು, ಈ ಶಾಲೆಯ ಮಾಡಿಕೊಟ್ಟಂತ ಶಾಲೆ ಶಿಕ್ಷಕರಾದಂತಹ ಶ್ರೀಯುತ ರಾಜೇಶ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಈ ಶಾಲೆಯ SDMC ಸದಸ್ಯರಾದಂತಹ ಶ್ರೀಮತಿ ಶ್ವೇತಾ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಹಾಗೆ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಮತಿ ವಸಂತ ಕುಮಾರಿ ಅವರು ಕೂಡ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಅಧ್ಯಕ್ಷರು. ಹಾಗೆ ಶ್ರೀಯುತ ಶ್ರೀ ನಾಯಕರವರು, ಡಾಕ್ಟರ್ ನಾಯಕರವರು, ಈ ವೈದ್ಯಾಧಿಕಾರಿಯವರು ಕಾವೇರಿ ಕಣ್ಣಿನ ಆಸ್ಪತ್ರೆ, ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಕಾವೇರಿ ಅಪೂರ್ವ ಹಾಸ್ಪಿಟಲ್ನ ಸಿಬ್ಬಂದಿಗಳಾದಂತಹ ಕುಸುಮ ಮೇಡಮ್ ಅವರು ಹಾಗೂ ನಿಶ್ಚಿತ ಮೇಡಮ್ ಅವರನ್ನು ಕೂಡ ನಾನು ಪ್ರೀತಿಯಿಂದ ಹಾಗೂ ನಾನು ಕಾವೇರಿ ಹಾಸ್ಪಿಟಲ್ನ ಸಿಬ್ಬಂದಿ ವರ್ಗದವರು ಹಾಗೂ ಅಪೂರ್ವ ಹಾಸ್ಪಿಟಲ್ನ ಸಿಬ್ಬಂದಿ ವರ್ಗದವರು ಎಲ್ಲರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಶಿಲ್ಪಾ ಅವರು ಉಪಸ್ಥಿತರಿದ್ದಾರೆ. ಹಾಗೆ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಅನಿತಾರ್ ಅವರು ಉಪಸ್ಥಿತರಿದ್ದಾರೆ. ನಮ್ಮ ಎಲ್ಲ ಯೋಜನೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸೌಲಭ್ಯವನ್ನು ಪಡೆದುಕೊಂಡು ಎಲ್ಲರಿಗೂ ಭಗವಂತ ಆರೋಗ್ಯವನ್ನು ಕೊಡ್ಲಿ ಮತ್ತು ಏನೇ ನಮಗೆ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ತಕ್ಷಣಕ್ಕೆ ನಿವಾರಣೆ ಮಾಡುವಂತ ಶಕ್ತಿಯನ್ನ ಮಂಜುನಾಥ